ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸ್ವಜನ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಉತ್ತರ ಕರ್ನಾಟಕಕ್ಕೆ ಬಹಳ ಬಹಳ ಅನ್ಯಾಯ. ಹೇಗೆ ಗೊತ್ತಾ? ಧರ್ಮಸ್ಥಳಕ್ಕೆ ಉತ್ತರ ಕರ್ನಾಟಕದ ಮಂದಿ ಹೋದರೆ ಬರೇ ಉಂಡಿಗೆ ಕಾಂಚನ ಮಾತ್ರ ಹಾಕಬೇಕು. ನೇತ್ರಾವತಿ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಅಕಸ್ಮಾತ್ ನೀವೇನೋ ಅಂದ್ಕೊಂಡಿದ್ದೀರಿ ಬಟ್ಟೆಯನ್ನು ಏನನ್ನು ಹಾಕೋದು ತಪ್ಪು, ಬಟ್ ಏನಾದರೂ ಹಾಕಿದರೆ ಅದನ್ನು ತೆಗೆದುಹಾಕುವಂಥ ಕೆಲಸ ಅಲ್ಲಿನ ಸಿಬ್ಬಂದಿ ಅವರು ಮಾಡ್ತಾರೆ ಸಮೇತ. ಆದರೆ ಇದರ ಬಗ್ಗೆ ನಮ್ಮ ಧರ್ಮಸ್ಥಳದ ದೊಡ್ಡ ದನಿಗಳು ಏನು ಹೇಳ್ತಾರೆ ಗೊತ್ತಾ? ಉತ್ತರ ಕರ್ನಾಟಕದ ಮಂದಿ ಬೇಸಿಗೆ ಟೈಮಲ್ಲಿ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ನದಿಯಲ್ಲಿ ಗಲೀಜ್ ಮಾಡಿ ಹೋಗ್ತಾರೆ. ಸ್ವಾಮಿ, ಇವರು ಗಲೀಜ್ ಮಾಡಿದ್ರೆ ನೀವು ಕ್ಲೀನ್ ಮಾಡಿಸ್ಕೊಳ್ಳಿ, ನಾವು ಉಂಡಿ ಕಾಸು ಹಾಕ್ತೀವಿ, ನೀವೇನು ಪುಕ್ಸಟ್ಟೆ ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ಹೋಗಬೇಡಿ, ಇನ್ನೂ ಬೇಕಾದ್ರೆ ₹100 ಜಾಸ್ತಿನೇ ಆಗಿ ಬರ್ತಾರೆ. ಆದರೆ ನೀವು ಈ ಥರ ಹೇಳಿಕೆ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ, ನಾವು ಕೊಳೆ ಮತ್ತು ಬಟ್ಟೆಗಳನ್ನು ಹಾಕಿ ಬಂದಿರತಕ್ಕಂಥದ್ದು ತಪ್ಪೆ, ನಾವು ತಪ್ಪಲ್ಲಿ ಬಿಟ್ಟು ಬಂದಿರತಕ್ಕಂಥದ್ದು ತಪ್ಪೆ, ಅದನ್ನು ನಾವು ಒಪ್ಕೊತೀವಿ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀವುಗಳು ಧರ್ಮಸ್ಥಳದ ಡಿ ಗ್ಯಾಂಗಿನವರು ಅಥವಾ ಬೇರೆ ಯಾರೋ ನಮಗೆ ಗೊತ್ತಿಲ್ಲ, ಅತ್ಯಾಚಾರ ಮಾಡಿ ಅನಾಚಾರ ಮಾಡಿ ಡೆಡ್ ಬಾಡಿಯನ್ನು ಅದರಲ್ಲಿ ಬಿಸಾಕ್ತಿರಲ್ಲ, ಅದು ಹೊಲ್ಸಲ್ವಾ? ನಿಮಗೆ ಪ್ರಾಣಗಳನ್ನು ತೆಗೆದು ಬಿಸಾಕಿ ಅದರಲ್ಲಿ ಹಾಕ್ತಿರಲ್ಲ, ಇದು ನಿಮಗೆ ಹೊಲ್ಸಲ್ವಾ? ಇದರ ಬಗ್ಗೆನೇ ನಮ್ಮ ಉತ್ತರ ಕರ್ನಾಟಕದ ಮಂದಿ ಒಬ್ಬ ವ್ಯಕ್ತಿ, ನೊಂದಂತಹ ವ್ಯಕ್ತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ. ಮತ್ತು ಅಲ್ಲಿ ಇಲ್ಲಿವರೆಗೂ ಏನಾಗಿದ್ದಾವೆ, ಅನಾಚಾರ, ಅತ್ಯಾಚಾರ, ಕೊಲೆ ಸುಲಿಗೆಗಳು, ಇದಕ್ಕೆಲ್ಲ ನ್ಯಾಯ ಕೊಡಲ್ವಾ? ಇದ್ರ ಬಗ್ಗೆ ಸಮೇತ ಅವರು ಸ್ಫೋಟಕವಾಗಿ ಹೇಳಿದ್ದಾರೆ. ಆ ಆಡಿಯೋವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಬರೇ ದುಡ್ಡು ಹಾಕ್ಲಕ್ಕೆ ಮಾತ್ರ ಹೋಗಬೇಕಂತೆ, ಅಲ್ಲಿ ಗಲೀಜು ಮಾಡೋಕ್ಕೆ ಹೋಗಬಾರ್ದು. ಇದು ಸತ್ಯ. ಯಾಕಂದರೆ ಗಲೀಜು ಮಾಡೋಕ್ಕೆ ಹೋಗಲೇಬಾರ್ದು, ಗಲೀಜು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಸತ್ಯ. ನೀವು ಯಾವುದೇ ಕಾರಣಕ್ಕಲ್ಲಿ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನದಿ ನಮಗೆ ಬೇಕು. ಇವರೇನ್ರಿ ಇವರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ, ಬಿಟ್ಟಾಕಿ. ನಮಗೆ ನದಿ ಬೇಕು, ನಮ್ಮ ದೇವಸ್ಥಾನವದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ನಮ್ಮ ದೇವಸ್ಥಾನ ಹಿಂದೂ ದೇವಸ್ಥಾನ. ಇದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಿಂದೂಗಳ ಶ್ರದ್ಧಾ ಕೇಂದ್ರ. ಇದು ನಾವು ಉಳಿಸ್ಕೊಳ್ಳಲೇಬೇಕು, ನದಿಯನ್ನು ಸಮೇತ ನಾವು ಉಳಿಸ್ಕೊಳ್ಳಲೇಬೇಕು. ಹಾಗಾಗಿ ನೀವು ಯಾರು ಗಲೀಜು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ನಾವು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ನೀವು ಏಕೆ ತನಿಖೆಗೆ ಒಳಪಡಿಸ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ, ಲಾಡ್ಜ್ಗಳಲ್ಲಾಗಿರ್ತಕ್ಕಂಥ ಅನಾಹುತಗಳಿಗೆ, ಮತ್ತು ಮೊನ್ನೆಯಿನ ಈಗೇನೋ 1 ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು, ಹಾವೇರಿ ಮೂಲದ ಒಬ್ಬ ಹೆಣ್ಮಗಳನ್ನು ಅತ್ಯಾಚಾರಕ್ಕೆ ಎಸಗಿ ಮುಂದಾಗಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ಳಲಿಲ್ಲ? ಯಾಕೆ ನೀವು ಸೋಮುಟ ಕೇಸನ್ನು ತೆಗೆದುಕೊಳ್ಳಲಿಲ್ಲ? ಬರೇ ಉತ್ತರ ಕರ್ನಾಟಕ ಮಂದಿ ಹೊಲ್ಸು ಮಾಡ್ತಾರೆ ಅಂತಂದು ವೈಕುಂತಿಯಲ್ಲಪ್ಪ ಧರ್ಮಸ್ಥಳದ ದಣಿ, ಇದನ್ನ ಕೇಳ್ತಾ ಇಲ್ಲ. ಮತ್ತು ಒಬ್ಬ ಹೆಂಗಸು, ಮದುವೆ ಆಗಿರ್ತಕ್ಕಂಥ ಹೆಂಗಸು, ಆ ಹೆಂಗಸ ಮೇಲೆ ಕೈ ಹಾಕಿರ್ತಕ್ಕಂಥದ್ದು ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇದರ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ ನೀವು? ಎಲ್ಲಿ ನೋಡಿದ್ರು ನಮ್ಮ ಹಿಂದೂಗಳಿಗೆ ಅನ್ಯಾಯ. ಇವರು ಜೈನರು ಆಡಳಿತದಲ್ಲಿ ಇರ್ತಕ್ಕಂಥ ಈ ಸಂಸ್ಥೆ ಹಿಂದೂಗಳಿಗೆ ಯಾವ ಥರ ರಕ್ಷಣೆ ಕೊಡ್ತೀರಿ ನೀವು? ಹಿಂದೂಗಳ ದುಡ್ಡು ಬೇಕು ನಿಮಗೆ, ಹಿಂದೂಗಳ ದುಡ್ಡು ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಎಲ್ಲ ರಾಜಕಾರಣಿಗಳಿಗೂ ಮತ್ತು ಕೆಲವೊಂದು ಅಧಿಕಾರಿಗಳಿಗೂ ಎಲ್ಲ ಕೊಟ್ಟು ಎಲ್ಲ ಕೇಸನ್ನು ಮುಚ್ಚಾಕಿಸಿ ಇಲ್ಲಿ ಏನು ನಡೆದೇ ಇಲ್ಲ ಎಂಬುದರ ಬಗ್ಗೆ ನೀವು ಪುಂಖವಾಗಿ ಬಂದು ಕೆಲವೊಂದು ಮಾಧ್ಯಮದಲ್ಲಿ ಪುಂಗಿಸ್ತಾ ಇದ್ದೀರಿ. ಇದು ಸತ್ಯ ಸಂಗತಿ. ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ನಮಗೆ ಗೀಯಿ ಇವೆಲ್ಲ ನಮಗೆ ಏನು ಅನ್ವಯ ಆಗಲ್ಲ ಸ್ವಾಮಿ. ನಾವು ಕೋರ್ಟಿಗೆ ಮರ್ಯಾದೆ ಕೊಡ್ತೀವಿ, ನೀವು ರೆಕಾರ್ಡ್ಸ್ ಕಳಿಸಿ, ನೋಟಿಸ್ ಕಳಿಸಿ, ಕೋರ್ಟಿಗೆ ಬಂದು ಏನು ಸಾಕ್ಷಿ ಹೇಳಬೇಕು, ಏನು ರೆಕಾರ್ಡ್ಸ್ ಕೊಡಬೇಕು ಅದು ನಾವು ಕೊಡ್ತೇವೆ ಅಂತ ಹೇಳ್ತಾ ಈ ಆಡಿಯೋವನ್ನು ಹಾಕ್ತೇನೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಎಲ್ಲ ಕರ್ನಾಟಕದ ಮಂದಿ ಎದ್ದು ನಿಂತುಕೊಂಡ್ರೆ ಮಾತ್ರ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಕೊಲೆ ಸುಲಿಗಳಿಗೆ ನ್ಯಾಯ ಸಿಗೋದು ಸತ್ಯ. ಇಲ್ಲಾಂದರೆ ಎಲ್ಲ ಮುಚ್ಕೊಂಡು ಹೋಗೋದು ಕಣ್ರಿ. ಏನ್ರಿ ಹಗಲೆಲ್ಲ ಬಂದು ಏನೇನೋ ವೀಡಿಯೋ ಮಾಡ್ತಾರೆ, ಬರೀ ಧರ್ಮಸ್ಥಳದ ಬಗ್ಗೆ ವೀಡಿಯೋ ಮಾಡ್ತೀನಲ್ಲ, ಇನ್ನೇನು ಕೆಲಸ ಇಲ್ಲ, ಬೇರೆ ಏನೂ ಇಲ್ಲ ಅಂತ ಹೇಳಿ ಇವಾಗ ತಿಳ್ಕೊಂಡಿರ್ಬೋದು. ಬಟ್ಟು ಉತ್ತರ ಕರ್ನಾಟಕದ ಮಂದಿ ಈಗ ಎಚ್ಚೆತ್ಕೊಳ್ಳೇಬೇಕು. ಅದಕ್ಕೋಸ್ಕರನೇ ವೀಡಿಯೋ ಮಾಡಿ ಆಗ್ತಕ್ಕಂಥದ್ದು. ನೀವೇನು ಬೇಕಾದ್ರೆ ಅಂದ್ಕೊಳ್ಳಿ ಸ್ವಾಮಿ, ಬೇರೆ ಕೆಲಸ ಮಾಡೋದಕ್ಕೆ ಬೇರೆ ಜನಗಳಿದ್ದಾರೆ. ಧರ್ಮಸ್ಥಳದಲ್ಲಿ ಅಕ್ರಮ ಬಡ್ಡಿ ದಂಧೆ, ಧರ್ಮಸ್ಥಳದಾಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಮಾತನಾಡೋಕ್ಕೆ ಇರ್ತಕ್ಕಂಥದ್ದು ಜನ ಕಮ್ಮಿ.
ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಎತ್ತಿದ್ರೆ ಮಾತ್ರ ನಮ್ಮ ಹಿಂದೂಗಳಿಗೆ ನ್ಯಾಯ ಸಿಗ್ತಕ್ಕಂಥದ್ದು. ಇಲ್ಲ ನ್ಯಾಯ ಕೂಡ ಏನೂ ಸಿಗೋದಿಲ್ಲ ಕಣ್ರಿ. ಬರೀ ಇವರು ಬೊಬ್ಬೆ ಹೊಡೆದು ಎಲ್ಲ ಕೇಸ್ಗಳನ್ನು ಮುಚ್ಚಾಕಿ ಇಲ್ಲಿ ಏನು ನಡೆದೇ ಇಲ್ಲ ಎಂಬುದರ ಬಗ್ಗೆ SIT ತನಿಖೆಯಿಂದ ಒಂದು ಕ್ಲೀನ್ ಶೀಟ್ ಕೊಟ್ಟು ಕೇಸ್ ಮುಚ್ಚಾಕಿ ನಮ್ಮ ಸೌಜನ್ಯ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿ ಇವರನ್ನು ಜೈಲಿಗೆ ಕಟ್ಟುವ ಕೆಲಸವನ್ನು ಸಮೇತ ಮಾಡೋದಕ್ಕೆ ಇವರು ಯೋಚಿಸುವುದಿಲ್ಲ ಎಂಬುದನ್ನು ಈ ಮುಖಾಂತರ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಧರ್ಮಸ್ಥಳದಲ್ಲಿ ನಡೆದಂಥ ಸತ್ಯ ಘಟನೆಗಳು ನಮ್ಮ ಚಾನಲಲ್ಲಿ ಇದ್ದರೆ ಮಾತ್ರ ನಮಗೆ ದಯವಿಟ್ಟು ಸಪೋರ್ಟ್ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಆಡಿಯೋವನ್ನು ಹಾಕ್ತೇನೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಮತ್ತೆ ಕೇಳಿಸ್ಕೊಂಡು ಎಚ್ಚೆತ್ಕೊಂಡು ಜನರು ಜಾಗೃತರಾಗಿ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಸಮೇತ ಇದೇ ಥರ ಕೇಸ್ ಆಗಬಹುದು. ಎಚ್ಚರ ಎಚ್ಚರ ಎಚ್ಚರ. ಹೌದು, ಜ್ವಾಲಾಮುಖಿ ನ್ಯೂಸು. ನಾವು ಉತ್ತರ ಕರ್ನಾಟಕ ಹುಬ್ಳಿ ಸೈಡ್. ಅಣ್ಣ ಹೇಳ್ರಣ್ಣ. ಈಗ ಫೋನ್ ಮಾಡಿದ ಉದ್ದೇಶ ಏನು? ಧರ್ಮಸ್ಥಳ ಅಲ್ಲಿ ಘಟನೆ ಬಗ್ಗೆ ಮಾತಾಡ್ಬೇಕಾ? ಹಾ ಸರ್. ಏನಾಗಿದೆ ಸರ್? ನಿಮ್ಗೇನೋ ಅಲ್ಲಿ ಸಮಸ್ಯೆ ಆಗಿತ್ತಾ? ಏನಾದ್ರು ಕಂಡು ಬಂದಿದೆಯಾ? ನಮ್ಗ್ ಸಮಸ್ಯೆ ಆಗಿಲ್ಲ ಸರ್. ಅದ ಉದ್ದೇಶ ಚಿಕ್ಕ ಕಂಪಮ್ಗೂ ಹೆದರ್ಸಿದ್ರು ಸರ್ SIT ತನಿಖೆ ಮಾಡುವಾಗ. ಒಳ್ಳೆ ಚಿನ್ನಯ್ಯನ ಹೇಳಿಕೆ ಬದಲಾವಣೆ. ಅಂದ್ರೆ ನಿಮ್ಮ ಹೇಳ್ತಕ್ಕಂಥದ್ದು ಏನಂದ್ರೆ ಅವ್ರನ್ನೆಲ್ಲ ಎದುರಿಸಿ ಕಳಿಸ್ತಿದಾರೆ. ಕಂಪ್ಲೇಂಟ್ದಾರ ಯಾರನ್ನ ಅಲ್ಲಿಗೆ ಹೋದ್ರೆ ಅವ್ರನ್ನ ಕೂಡ ಎದುರಿಸಿ ಯಾವ್ದೇ ಕಂಪ್ಲೇಂಟ್ ತಗೊಳದಂಗೆ ವಾಪಸ್ ಕಳಿಸ್ತಾ ಇದಾರೆ ಎಂಬ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀರಿ. ಯಾಕ್ ಬೇಕೋ ಮನಿ ಎಲ್ಲ ಹಾಳಾಗುತ್ತಾ ಅಂತೇಳಿ ಹೆದರ್ಸಿ ಅವ್ರನ್ನ ಕಳ್ಸೋದು. ಇಂತ ದೊಡ್ಡವರ ವಿರುದ್ಧವಾಗಿ ನಿಂತ್ಕೊಂಡ್ರೆ ನಿಮ್ ಮನೆಗಳು ಹಾಳಾಗ್ತವೆ, ನೀವು ಕೂಡ ಇರೋದಿಲ್ಲ ಎಂಬ ಲೆಕ್ಕ. ಮನೆ ಮಠ ಮಾರ್ಕೊಂಡು ಹೋಗ್ತೀರಿ ನೀವು, ಹಾಳಾಗಿ ಹೋಗ್ತೀರಿ ಅಂತೇಳಿ ಹೆದರ್ಸೋದು, ಅವ್ರನ್ನ ಕಳಿಸ್ಬಿಡೋದು. ಸರ್ ನಿಮ್ದು ಯಾವ ಸರ್? ಉತ್ತರ ಕರ್ನಾಟಕನ ನಿಮ್ದು? ಉತ್ತರ ಕರ್ನಾಟಕ ಸರ್. ಸರ್ ಉತ್ತರ ಕರ್ನಾಟಕದ ಮಂದಿನ ಸಮೇತ ಅವರು ಹೆಗ್ಡೆ ಅವರು ಒಂದು ವಿಡಿಯೋದಲ್ಲಿ ನೋಡಿದ್ರಂಗ ನೀವು. ಉತ್ತರ ಕರ್ನಾಟಕ ಮಂದಿ ಬರ್ತಾರ ಇಲ್ಲಿ, ಇವರು ಅವ್ರ ನೀರ್ ಗಲೀಜ್ ಮಾಡಿ ಹೋಗ್ತಾರ, ಹಂಗೆ ಹಿಂಗೆ. ಅಂದ್ರೆ ಇವರು ದುಡ್ಡು ಮಾತ್ರ ಬೇಕು, ಉತ್ತರ ಕನ್ನಡ ದುಡ್ಡು ಬೇಕು, ಅವ್ರು ಗಲೀಜ್ ಮಾಡಿ ಹೋಗ್ತಾರೆ. ಅಲ್ಲ ಸರ್, ನೇತ್ರಾವತಿ ನದಿಗೆ ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಅವ್ರ ಪಾಡಿಯವ್ರು ಬರ್ತಾರೆ, ಅವ್ರ ಭಕ್ತಿಯಿಂದ ಅವ್ರು ಬರ್ತಾರೆ. ಇದನ್ನ ಸಮೇತ ಸಹಿಸ್ಕೊಂಬೋದಿಲ್ಲಲ್ಲ ಸರ್ ಅವರು? ಸಹಿಸ್ಕೊಳಕಲ್ ಸರ. ಹುಂಡಿ ದುಡ್ಡು ಹಾಕೊಂಡು ಹೆಂಗ್ ತಗೊಂತಾರ ಹಂಗ ಅಲ್ಲಿ ಗಲೀಜ್ ಆಗಿದ್ದು ಕ್ಲೀನ್ ಮಾಡ್ಸಕ ವ್ಯವಸ್ಥೆ ಅವ್ರು ಮಾಡ್ಕೋಬೇಕ, ಮಾತಾಡ್ಬಾರ್ದು. ಹೌದು. ಭಕ್ತರು ಬಂದಾರ ಅಂದ್ಮೇಲೆ ಉತ್ತರ ಕರ್ನಾಟಕದವ್ರ ಅಂತಲ್ಲ, ಈಗ ದಕ್ಷಿಣ ಕರ್ನಾಟಕ ಅಂತಲ್ಲ, ಎಲ್ಲಾ ಕರ್ನಾಟಕದವ್ರ ಬರ್ತಾರ, ಮತ್ತ ಹೊರ ರಾಜ್ಯದವರು ಬರ್ತಾರ. ಅದು ಗಲೀಜ್ ಮಾಡ್ಲಂಗ ಏನಾದ್ರು ಒಂದ್ ವ್ಯವಸ್ಥೆ ಮಾಡ್ಲಿ ಅವ್ರ. ಇನ್ನು ಬಿಟ್ ಗಲೀಜ್ ಮಾಡ್ತಾರ, ಅದು ಅವ್ರು ಬಂದ್ ಅವ್ರ ಮನ್ಸಿಗೆ ನೋವು ಆಗಲ್ಲ. ಅಲ್ಲ ಅಂದ್ರೆ ಸರ್, ಇವರು ಬಟ್ಟೆಗಳು ಬಿಟ್ಟು ಬಂದಿರ್ತಕ್ಕಂಥದ್ದು ಅದು ತಪ್ಪು, ಬಟ್ಟೆ ಹಾಕ್ಬಾರ್ದು ಅಂತ ಬೇಕಾದ್ರೆ ಹೇಳನೋ ಇನ್ನೊಂದ್ ಮಾಡನೋ, ಅದೇ ವ್ಯವಸ್ಥೆ ಮಾಡ್ಲಿ. ಅವ್ರ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅವ್ರ ಮನ್ಸಿಗೆ ನೋವು ಆಗಲ್ಲ. ಹೌದೌದೌದೌದು. ಒಬ್ಬ ಧರ್ಮಾಧಿಕಾರಿಯಾಗಿ ಆತರ ಮಾತಾಡಬಾರ್ದು. ಬಾರಿ ತಪ್ಪಾಗುತ್ತಾ? ಅಲ್ಲ ನೋಡಿ ಸರ್, ಈಗ ನಮಗೆ ಈಗ ಉತ್ತರ ಕನ್ನಡದ ಮಂದಿ ಹೋಗಿ ಗಲೀಜ್ ಮಾಡ್ತಾರೆ ಎಂಬುದೇ ಅವ್ರಿಗೆ ಒಂದು ಇದೇನಾದ್ರೆ, ಮತ್ತ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಹೆಣ್ಮಕ್ಳು ಡೆಡ್ ಬಾಡಿ ಅವೆಲ್ಲ ಸಿಗುತ್ತಲ್ಲ, ಅದು ಗಲೀಜ್ ಅನ್ಸಲ್ವಾ? ಅದಾಯ್ತು ಸರ್. ಮತ್ ಇವ್ರು ವಸಂತ ಗಿಳ್ಯಾರ ಆರ್ ಕನ್ನಡದಾಗ ಹರೀಶ್ ಭೈರಪ್ಪ ಅವರು ಬೈದಿರ್ತಕ್ಕಂಥದ್ದು ಅಲ್ಲ? ಅವತ್ತದ ಯಾಕಾಯ್ತು ಅಂತೇಳಿ ಒಂದಿಷ್ಟು ಸೂಕ್ಷ್ಮವಾಗಿ ನೋಡಿದ್ರ ಸರ, ತಾರ್ಕಿಕವಾಗಿ ಚರ್ಚೆಗೆ ನಿಲ್ಲಕತ್ರ ಹರೀಶ್ ಭೈರಪ್ಪ ಅವ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಚರ್ಚೆ ಮಾಡಕತ್ರ. ಹೌದೌದು. ಈ ವಯ ಅದನ್ನ ಬಿಟ್ಬಿಟ್ಟು ಯಾವ್ದೋ ಒಂದು ಇಟ್ಕೊಂಡು ಪುಂಗ್ತಾರಲ್ಲ? ಪುಂಗೋದಲ್ಲ, ಕರೆಕ್ಟ್ ಅಬ್ಜೆಕ್ಷನ್ ಮಾಡಿದ್ರ ಇವ್ರು ಮೇನ್ ತನಗೆ ಯಾವ್ದು ಬೇಕು ಅದನ್ನಷ್ಟೇ ತಾನು ತಗೊಂಬಂದಿದ್ನವ ಕಾಫಿನ. ಸರ್ ತಗೊಂಬರೋದಂತಲ್ಲ, ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಧರ್ಮಸ್ಥಳದ ದಣಿಗಳ ಕಡೆಯಿಂದ ರಿಸ್ಟ್ರಿಕ್ಷನ್ ಇರುತ್ತೆ, ಇಷ್ಟೇ ನೀವು ಮಾತಾಡ್ಬೇಕು. ಅದೇ ಸರ್ ನಾ ಹೇಳಕ್ ಹೊಂಟಿರೋದು ಅದೇ. ಅವ್ರ ಪರವಾಗಿ ಇದು ಮಾಡ್ಬೇಕಾದ್ರ ಇವ್ ತನಗೆ ಯಾವ್ದ್ ಬೇಕು ಜನರನ್ನ ರೊಟೇಷನ್ ಮಾಡ್ಬೇಕಲ್ಲ, ಸುಳ್ಳು ಮಾಹಿತಿ ಕೊಟ್ಟು ಮಾಡ್ಬೇಕಲ್ಲ. ತನಗೆ ಯಾವ್ದು ಬೇಕು ಅದನ್ನಷ್ಟೇ ತಗೊಂಬಂದ್ ನಾವ್. ಇವ್ರ ಹರೀಶ್ ಭೈರಪ್ಪ ಅವರು ಪ್ರತಿಯೊಂದು ಕಾಪಿನೂ ತಗೊಂಬಂದಿದ್ರು ಅವ್ರು. ಕಾಪಿ ತಗೊಂಬಂದ ತಕ್ಷಣ ಏನಾಯ್ತದ, ಇವನ್ಗೆ ಚರ್ಚೆ ಮಾಡಕ್ ನಾನ್ ಶಿವಕಾಕ್ ಕುಂತೇನೆ ಅನ್ನೋದು ಗೊತ್ತಾಗಿ ಅವ್ನ್ಗೆ ಏಕವಚನದಾಗೆ ಮನುಷ್ಯನ್ ಪ್ರೊವೈಡ್ ಮಾಡೋದು ಸಿಟ್ಟು ಬರೋ ತರ ಮಾಡಿ ಅವ್ರು ಯಾವ ಮನುಷ್ಯ ಆದ್ರೆ ಈಗ ಪರ್ಸನಲ್ ಆಗಿ ಬಂದ್ಮೇಲೆ ನಾವು ಅದು ರಿಟರ್ನ್ ಉತ್ತರ ಕೊಡ್ಬೇಕಾಕೈತಿ. ಯಾರಾದ್ರೂ ಕೊಡ್ತಾರ ಸರ್ ಸಾಮಾನ್ಯವಾಗಿ. ಹೌದೌದು, ಕೊಡ್ಲೇಬೇಕು. ನೋಡಿ ಅದು ಡಿಬೇಟ್ ಮುಗ್ದೈಟಿಗೆ ಹೊರಗೆ ಹೋದ್ಮೇಲೆ ಅವ್ನ ಯಾವನ ಕಿತ್ತೋಗಿರೋ ಪುನೀತ್ ಕೆರೆಹಳ್ಳಿನ ಮತ್ತೆ ಕಿರಿಕೀರ್ತಿ ಅವ್ರನ್ನೆಲ್ಲ ಅವ್ರ ಚೇಲಗಳೆಲ್ಲ ಕರೆಸ್ಕೊಂಡು ರೌಡಿಜಮ್
ಅದೇ ಅದು ಮತ್ತೆ ನಾ ಹೇಳು ಒಂದ್ ಕ್ಷಣ ಕೇಳ್ಸರ. ಇವ್ರ ಹೇಳಿ. ಕರೆಸಿ ರೌಡಿಜಮ್ ಮಾಡಿದ್ರ ಹ್ಮ್ 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 ಸೌಜನ್ಯ ಹೋರಾಟಗಾರರು ಅನ್ಎಜುಕೇಟೆಡ್ ಅಂತೇಳಿ ಹೇಳ್ತಾನ ಅವ ಹ್ಮ್ 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 ವಸಂತ್ ಹ್ಮ್ ಕೇಳ್ಯಾರ. ಹ್ಮ್ ಈ ಹ್ಮ್ ಎಜುಕೇಟೆಡ್ ಆಗಿ ಒಂದ್ ಕಂಪ್ಲೇಂಟ್ ಕೊಳ್ಳಿ ಅವ್ರ ಇವತ್ತು ಹರೀಶ್ ಭೈರಪ್ಪ ಅವ್ರ ತಪ್ಪ ಇದ್ರ ಕಂಪ್ಲೇಂಟ್ ಆಗ್ಲಿ ಕಾನೂನು ಮುಖಾಂತರ ಎದುರಿಸಬಹುದಿತ್ತ. ಹ್ಮ್ 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 ಪುನೀತ್ ಕೆರೆಹಳ್ಳಿಯವರು ಆ ಕಡೆ ಹುಡುಗರನ್ನ ಕರೆಸಿ ರೌಡಿಜಮ್ ಮಾಡೋದ ಇದು ಎಜುಕೇಟೆಡ್ ಕೆಲಸ, ಹ್ಮ್ 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 ಕಲ್ತವ್ರು ಮಾಡೋ ಕೆಲಸ ಇದು. ಕೆಲಸ ಅವ್ರು ಮಾಡತಕ್ಕಂಥದ್ದಲ್ಲ, ಅವ್ರ ಗ್ಯಾಂಗ್ಗೆ ಅದೆಷ್ಟಲ್ಲ ಸರ್, ಅವ್ರ ದೊಡ್ಡ ಹಾ ದನಿಗಳಿದಾರಲ್ಲ ಅವ್ರ ಗ್ಯಾಂಗ್ನವ್ರು ಅದೇ ಕೆಲಸ ಎಲ್ಲ ಮಾಡ್ತಿರೋದು. ಯಾರು ಆಪೋಸಿಟ್ ಮಾತಾಡ್ತಾರೋ ಅವ್ರನ್ನೆಲ್ಲ ಹಿಂಗ್ ರೌಡಿ ಕಳ್ಸೋದು, ಕೊಲೆ ಮಾಡ್ಸೋದು, ಇನ್ನೊಂದು ಮಾಡ್ಸೋದು, ಹಂಗೆ ನಮ್ಗೆ ಕಾಣ್ತಿದೆ ಸರ್ ಮೇಲ್ನೋಟಕ್ಕೆ. ಅದೇ ತರಾನೇ ಕಾಣ್ತಿರೋದು. ಇವ್ರು ಆಯ್ತಪ್ಪ ಸೌಜನ್ಯ ಹೋರಾಟಗಾರರು ಕಲ್ತಿಲ್ಲ ವಿದ್ಯಾವಂತರು ಒಪ್ಕೊಳ್ಳೋಣ. ಹ್ಮ್ ಇವ್ರು ವಿದ್ಯಾವಂತರಾಗಿ ರೌಡಿಜಮ್ ಮಾಡುದು. ಹ್ಮ್ ಹ್ಮ್ ಹಾ ಒಟ್ಟೆ ರಜೆ ಮಾಡ್ಬೇಕಲ್ಲ, ಮಾಡ್ಲಿ ಮತ್ತ ಮಾಡಿ ಎಲ್ಲ ಕೇಸ್ ಮುಚ್ಚಾಕ್ಸ್ಬೇಕಲ್ಲ, ಮುಚ್ಚಾಕ್ಸ್ಬೇಕು. ಜನಗಳು ದಿಕ್ ತಪ್ಪನ್ನು ತಪ್ಪಬೇಕಲ್ಲ. ತೋರ್ಸ್ಕೊಡ್ಬಾರ್ದು ಅಂದ್ರೆ ಏನೇನೋ ಮಾಡ್ತಾರ, ಮತ್ ಮಂದಿ ಮೇಲೆ ತಪ್ಪು ಹೇಳ್ಕೊಡ್ಬೇಕು ಅಂತ ಹೌದೌದೌದು, ಮಂದಿ ಮೇಲೆ ತಪ್ಪು ತೋರ್ಸೋದು ಮತ್ತೆ ಅವರು ತಪ್ಪು. ಈ ತರ ಎಲ್ಲ ಮಾಡ್ತಿದ್ದಾರೆ. ಇವ್ರು ಯಾವ ತರ ಮಾಡಿದ್ರ ಈಗ ಆಳ್ ಜನರು ಪ್ರತಿಯೊಂದ್ ಮನಿಗ್ ಹೋಗಿ ಕೇಳಿ ಸರ್ ನೀವು. ಹ್ಮ್ 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 ಇವ್ ನಮ್ 100% ಜನದಾಗ ಆಲ್ಮೋಸ್ಟ್ ಆಲ್ 65-70% ಜನಕ್ ನೆಂಬಿಟ್ಟಾರ ಸರ್. ಏನಾಗೈತಿ ಏನಿಲ್ಲ ಅವ್ರಿಗೆ ಅರಿವು ಮೂಡ್ಬಿಟ್ಟೈತಿ ಸರ್. ಹೌದೌದೌದೌದು. ಇನ್ನೊಂದ್ ಸರ್ ನಮ್ ಗಿರಿ ಸರ್ ಮಾತಾಡೋ ಆ ಎದೆಗಾರಿಕೆ ಮತ್ ಯಾರಿಗೂ ಬರಲ್ಲ ಸರ್. ಬರಲ್ಲ 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 ರೀ. ಈ ವಸಂತ್ ಗೆಳೆಯರ್ ಅಂತವ್ರು ಒಂದು 100 ಜನ ಬಂದ್ರು 1000 ಜನ ಬಂದ್ರು ಅವ್ರಂಗ್ ಮಾತಾಡೋ ಎದೆಗಾರಿಕೆ ಯಾವಂಗೂ ಆಗಲ್ಲ. ಅಲ್ಲ ಅವ್ರವ್ರು ಮಾತಾಡೋ ಗಿರೀಶ್ ಮಠಣ್ಣ ಅವ್ರ ರೆಕಾರ್ಡ್ಸ್ ಹೆಂಗಿರುತ್ತೆ, ರೆಕಾರ್ಡ್ಸ್ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದು. ಸುಳ್ಳು ಹಾ ಮಾಹಿತಿ ಇದುವರೆಗೆ ಎಲ್ಲಿ ಕೊಟ್ಟಿಲ್ಲ, ಅವರು ಕೊಡೋದೂ ಇಲ್ಲ. ಕೊಡೋದು ಇಲ್ಲ, ಕೊಟ್ಟಿಲ್ಲ. ಅದು ಮಾತಾಡ್ಬೇಕಾದ್ರೂ ಮನುಷ್ಯರಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗೋಗ್ ಮಾತಾಡ್ತಾರ. ಆ ಹೌದು ಸರ್, ಹೌದು ಎದೆಗಾರಿಕೆ ಇವ್ರ ಕೈಲಾಗಲ್ಲ. ಸರ್. ಅವ್ರ ಇವ್ರ ಕೈಲಿ ತಪ್ಪ ಮಾಹಿತಿ ಕೊಟ್ಟು ಸರ್, ಮುಕ್ಳಿ ಸುಟ್ಕೊಳ್ಳೋರು ಇವ್ರು. ಅಲ್ಲಲ್ಲ ತಪ್ಪು ತಿಳ್ಕೊಬೇಡಿ, ಅವ್ರ ಕೈಯಲ್ಲಿ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ. ಹಾ ಎಲ್ಲ ಕೂಡು ಕಾಂಚನ ಆಟ ಆಡ್ತಿದೆ ಅವ್ರ ಹತ್ರ. ದುಡ್ಡು ಸರ್, ದುಡ್ಡು 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 ಇಲ್ಲಿ ದುಡ್ಡು ದುಡ್ಡು ನಿಂದ ಹೋಗಿ ಹೋಗಿ ಅವ್ರಿಗೆ ಬಡವ್ರ ದುಡ್ಡು ಬಡ್ಡಿ ದುಡ್ಡು ತಿಂದು ಈಗ ಅವ್ರಿಗೆ ಪಾಪ ಹತ್ತೈತೆ. ಹ್ಮ್ ಆ ಪಾಪ ದುಡ್ಡು ಇವ್ರಿಗೆ ಕೊಟ್ಟು ಇವ್ರಿಗೆ ಒಂಚೂರು ಪಾಪ ಹತ್ಲಿ ಅಂತೇಳಿ ಇವ್ರಿಗೆ ಕೊಡಾಕತ್ತಾರ. ಇವ್ರು ತಗೊಳ್ಳೋರು ಶಾನ್ಯರ್ ಇರ್ಬೇಕಷ್ಟೇ. ಅದ ಅನ್ಯಾಯ ಮತ್ತೆ ಕೆಲಸ ಮಾಡಾಕ ದುಡ್ಡು ತಗೊಳ್ತಾರಲ್ಲ ಅವ್ರು ವಿಚಾರ ಮಾಡ್ಬೇಕು. ಮಾಡ್ಲೇಬೇಕು, ಅವ್ರು ಮಾಡ್ಬೇಕಾಗಿರ್ತಕ್ಕಂಥದ್ದು. ಮ- ಒಂದು ಸಾಮಾನ್ಯ ಜನರಿಗೆ ತಿಳಿದಿದ್ದೆ ಇವ್ರಿಗೆ ಅವ್ರಿಗೆ ತಿಳಿತಲ್ಲ. ನಮ್ ಬಾಯಲ್ಲಿ ಬರೀ ಕೆಟ್ಟ ಮಾತು ಬಾರಿ ಬರ್ತಾವ. ಬೇಡ ಸರ್, ಕೆಟ್ಟ ಮಾತಾಡಿ ನಾವು ಹೊಲ್ಸ್ ಮಾಡ್ಕೊಂಡ್ ಬೇಡ. ಹಾ ಈ ಸಂಗತಿಗಳು ನಮ್ ಜನಕ್ಕೆ ಅರ್ಥ ಆಗ್ಬೇಕು. ಜನ ಅರ್ಥ ಜಾಗೃತಿಗೋಸ್ಕರ ನಾವು ಹೇಳ್ತಕ್ಕಂಥದ್ದು. ಅರ್ಥ ಆಗೈತ್ ಸರ್. ಹ್ಮ್ ಆಲ್ಮೋಸ್ಟ್ ಆಲ್ ಆದ್ರ ನಮ್ ಉತ್ತರ ಕರ್ನಾಟಕ ಅಂಕರು 70% ಸರ್ ಜನಕ್ಕೆ ಎಲ್ಲಾ ತಿಳಿದ್ ಬಿಟ್ಟೈತೆ ಸರ್. ಹ್ಮ್ 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 ಅಲ್ಲ ಸರ್, ನಿಮ್ಗೆ ಏನಾದ್ರು ನಾವು ಹೇಳ್ಕೊಟ್ಟಿದ್ವಾ? ಫೋನ್ ಮಾಡಿ ನಮ್ಗೆ ಈ ತರ ಮಾತಾಡಿ ಅಂತ ಹೇಳಿದ್ದಿಲ್ಲ. ಅವ್ರಿಗೆ ಯಾರು ಈ ಹೋರಾಟದ ಬಗ್ಗೆ ಈ ಕೇಸಿನ ಬಗ್ಗೆ ಯಾರು ಫೋನ್ ಮಾಡಿ ನಾನಾ ಅಂತಲ್ಲ ಸರ್, ಯಾರೇ ಫೋನ್ ಮಾಡಿದ್ರ ಹ್ಮ್ 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 ಅವ್ರಿಗೆ ಪೂರ್ತಿ ಜ್ಞಾನ ಮೂಡಿದ್ಮೇಲೆ ನೀವು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಕತ್ತಿದ್ದ. ಮೊದ್ಲಿಂದ ಮಾಡ್ತಾ ಇದ್ದೀನಿ. ಈಗ ಸುಮಾರು ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೆ. ಹಾ ಹ್ಮ್ ಹಂಗಾಗಿ ನನ್ ಪೂರ್ತಿ ಅರಿತಾದ್ಮೇಲೆ ಅಲ್ಲಿ ನಾನು ಹಂಚ್ಕೋಬೇಕು ನನ್ ಕಡೆ ಏನೈತೆ ಅಂತ ಹೇಳಿ ಮನುಷ್ಯಗ್ ಬರೋದು. ಏನಿಲ್ಲ ಸರ್, ಅವಾಗ ಫೋನ್ ಮಾಡ್ಬೋದಿತ್ತಲ್ಲ ನಿಮ್ಗೆ. ಅಲ್ಲ ಕೆಲವೊಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳ್ತಿರ್ತಾರೆ, ನೀವೆಲ್ಲ ಸ್ಕ್ರಿಪ್ಟೆಡ್, ಮೊದ್ಲೇ ಈ ತರ ಮಾತಾಡಿ ಆ ತರ ಮಾತಾಡಿ ಅಂತ ಹೇಳ್ಕೊಟ್ಟಿರ್ತೀರಿ, ಹಂಗ ಹಿಂಗಂತ. ನಾವ್ ಯಾರಿಗೆ ಹೇಳ್ಕೊಡಂತ? ನಿಮ್ಗೆ ಏನ್ ಅನ್ಸುತ್ತೆ ಅದ್ ನಿಮ್ಮ ಹೇಳಿ ಅಭಿಪ್ರಾಯ ನೀವು ಕೊಟ್ಟು ಹೇಳ್ತೀರಿ. ಮಾತಾಡ್ಸೋದು ಅವ್ರ ಕಡೆ. ಅದು ಯಾರು ವಸಂತ್ ಕೇಳ ಪಬ್ಲಿಕ್ ಮಿರರ್ ಚಾನಲ್ನಾಗ ಹ್ಮ್ 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 ಅವ್ರು ಧೀರಜ್ ಜೈನ್ ಅವರು ಹೌದೌದೌದು, ನೋಡಿ ಅವ್ರು ನಾ ವಿಡಿಯೋ ಕುಂದರ್ಸಿ ಸಮೇತ ಮಾಡಿದ್ದೀನಿ. ಅವ್ರಿಗೆ ಅಪೋಸಿಟ್ ಕುಂದ್ರ ಬಿಟ್ಟು ಹ್ಮ್ ಇವ್ ಪತ್ರಕರ್ತರ ಮುಖನ ಕಾಣ್ಲಂಗ ಅವ್ರ ಮುಖ ಅಷ್ಟ ಕಾಣುವಂಗ ಹ್ಮ್ ಇದು ಹ್ಮ್ ಮಾಡಿ ಹೇಳ್ಕೊಟ್ಟ ಅವ್ರು ಮಾಡ್ಸೋದಲ್ಲಿ. ಹ್ಮ್ 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 ಅದೆಲ್ಲಾ ಜನಕ್ಕೆ ತಿಳಿಯಲ್ಲ ಅಂತೇಳಿ ಅವ್ರು ತಿಳ್ಕೊಳ್ಳೋದು. ಒಟ್ಟ ನೀವೇನ್ ಹೇಳ್ತಿದ್ರ ಅಂದ್ರೆ, ಪಬ್ಲಿಕ್ ಮಿರರ್ ಅಲ್ಲಿ ಅವ್ರನ್ನೇನ್ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಆ ಹಾ ವಿಡಿಯೋ ಎಲ್ಲ ಇವ್ರು ಹೇಳ್ಕೊಟ್ಟಂಗೆ ನಡೀತಿದೆ ಎಂಬುದು ಹಾ ನಿಮ್ಗೆ ಅನುಮಾನ ನಡೀತೈತಿ. ಕಾಡ್ತಿದೆ ಅಲ್ವಾ? ಹಾ ಇವ್ರ ಗೆಳೆಯರು ಎಲ್ಲಿ ಮುಖ ತೋರ್ಸಿಲ್ಲ, ಅವ್ರ ಅಷ್ಟೇ ತೋರ್ಸೋದು. ಹ್ಮ್ 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 ಇವ್ರೆಲ್ಲಾ ಹೇಳ್ಕೊಟ್ಟು ಮಾಡಿಸಿರೋದು ಅದು ವಿಡಿಯೋ ಪೂರ್ತಿ ಹ್ಮ್ ಗೊತ್ತಾಗಲ್ಲ ಜನರಿಗೆ. ಹ್ಮ್ 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 ಒಳ್ಳಿ ಸೌಜನ್ಯಂದ ವೆಜ್ನಲ್ ಸಾಬು ಹ್ಮ್ ವೆಜ್ನಲ್ ಕಲೆಕ್ಟ್ ಮಾಡಿದ್ದು ಒಣಗು ಸಾಕ್ 3 ದಿನ ಮಳಿ ಬಿಟ್ಟಿರ್ಲಿಲ್ಲ ಅಂತೇಳಿ ಹೇಳಿದ್ರು. ಇವನು ಕಿರಿಕೀರ್ತಿ, ಅವನ್ ಪುಂಗದ ಅವನು. ಹಾ ಅದ್ ಯಾವ ರೀತಿ ಒಣಗಿಸ್ತಾರೆ? ಅದು ಬಿಸಿಲಲ್ಲಿ ಮಳೆಯಲ್ಲಿ ಒಣಗಿಸ್ತಕ್ಕಂಥದ್ದು ಒಂದು ಕರಿಮೀನ, ಮಂಗಳೂರು ಕರಿಮೀನ ಅದು. ಹಾ ಆಹಾ, ಇವ್ರು ಹೇಳ್ತಾರ. ಯಾ ಅಲ್ಲ, ಇದ್ ಯಾರನ್ನ ನೋಡಿ, ಈಗ ನಮಗ್ ಗೊತ್ತಿಲ್ಲದಾರು ಇಲ್ಲ ಅನ್ಎಜುಕೇಟೆಡ್ ಇದ್ರೆ
ಹೌದಪ್ಪ, ಮಳೆ ಬರೋ ಹೊತ್ನಾಗ ಆ ಬಿಸ್ನೆಸ್ ನಮ್ದು ಹೆಂಗ್ ಉಣಿಸ್ತಿದ್ರು ಹೇಳಿ, ಬಿಸ್ಲೇ ಇಲ್ಲ ಅಂತ ಹಿಂಗ್ ಹಂಗಾಗಿ ತಿಳ್ಕೊಬೇಕು. ಇದಾಗೈತಿ, ಅವ್ರ ತಪ್ಪಿಲ್ಲ ಇವ್ರ ತಪ್ಪಿಲ್ಲ ಅಂತ ಹೇಳಿ ತೋರ್ಸಿ ಹಾ. ಯಾರು ರಿಟರ್ನ್ ಮಾತಾಡದೇ ಇರೋರು ಇದ್ರ ಅಷ್ಟು ಇಷ್ಟೊತ್ತಿಗೆ ಅದೇ ಆಗ್ಬಿಡ್ತಿತ್ತು. ಅದೇ ಹೇಳ್ತಲ್ಲ, ಏ ಮಳೆನೇ ಬಿಟ್ಟಿಲ್ಲ ಪಾಪ ಅದಕ್ಕೋಸ್ಕರನೇ ಇದು ಹಿಂಗಾಗೈತೆ ಅಂತಂದೇಳಿ ಅದೇ ತಿಳ್ಕೊಬೇಕು ಮ್ಯಾಲ್ ಜನಗಳು. ಪತ್ರಕರ್ತ ನಾನಂತಾನ ಯಾರು ಯಾವ ಸರ್ ಕಿರಿಕೀರ್ತಿ ಪತ್ರಕರ್ತರು. ಶಂಕರ್ ಘಟ್ ಅವ್ರು, ನಾನ್ ಹ್ಮ್ ಪತ್ರಕರ್ತ ಅಂತ ಹೇಳ್ತಾರ. ಹ್ಮ್ 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 ಪತ್ರಕರ್ತ ಅಂತ ಹೇಳ್ಬೇಕಾದ್ರ ಇದನ್ನ ಎಲ್ಲಿ ಒಣಗಿಸ್ತಾರ, ಏನ್ ಅಷ್ಟ ಐಡಿಯಾ ಎಲ್ಲ ಮಾತಾಡೋ ಇವ್ ಎಂತ ಪತ್ರಕರ್ತ. ಅದ್ರಲ್ಲಿ ಮಾಧ್ಯಮದಲ್ಲಿ ಬಂದು ಪವಿತ್ರ ಸಾವು ಇದ್ ನಾನೆಲ್ಲ ಹೇಳಿದ್ದು, ರುದ್ರಮುನಿ ಹೇಳಿದ್ದ ಅಂತಂದು ಮತ್ತೆ ಅದಕ್ಕೆ ಜೊಂಬ ಅದ ಹಚ್ಕೊಂತಾರೆ. ಅದಕ್ಕೆ ತಿರುಗಿ ಮಾತಿಂದ ನಾ ಹೇಳಿದ್ದಲ್ಲ ಅವ್ರು ಹೇಳಿದ್ದ ಅಂತ ಹೇಳಿ ಸರ್ಕೊಂಡ್ ಅದನ್ನ ಹ್ಮ್ ಒಪ್ಕೋಬಹುದು. ಫಸ್ಟ್ ಗೆ CBI ತನಿಖೆದಾಗ ಅವ್ರು ಹೇಳಿದ್ರು, ಹ್ಮ್ ಅವ್ರ ಪ್ರಕಾರ ಹೇಳೇನಂತೇಳಿ ಅಂದ ಅದನ್ನಾದ್ರೂ ಏನಾರ ಸಂಭಾಳಿಸೊಳಕ ಮಾತ್ ಬರ್ಬೋದ. ಇದು ಹ್ಮ್ ಒಣಗಿಸೋದ್ ಹೇಳಿದ್ನಲ್ಲ ಅದನ್ನ ಯಾವ ರೀತಿ ಅವನು ಹ್ಮ್ ವಹಿಸ್ಕೊಂತಾನ ಅದೇ ತಿಳಿತಿಲ್ಲ. ಹೌದೌದೌದೌದೌದು. ಇಲ್ಲ, ಅಂತ ಗೊಂದಲ ಇದೆ ಸೌಜನ್ಯ ಕೇಸಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಬಹಳ ಜನ ಇದಾರೆ, ಇಲ್ಲಿ ಒಬ್ರಂತಲ್ಲ. ಗೊಂದಲ ಐತಿ ಅಂತ ನೀವು ತಿಳ್ಕೊ, ಗೊಂದಲನೇ ಇಲ್ಲ ಸರ್ ಅದ್ರಾಗ. ಹ್ಮ್ ಕಂಡೀಷನ್ ಆಗಿ ಇವ್ರ ಮಾಡ್ಯಾರ ಅಂತೇಳಿ ಎಲ್ಲಾ ಜನಕ್ಕ ಇದಾಗ್ಬಿಟ್ಟೈತಿ ಸರ್. ಹಂಗ ಹೇಳಂಗಿಲ್ಲಲ್ಲಪ್ಪ, ನಾವು ರಿಪೋರ್ಟ್ ಬರ್ದಲ್ಲಿ ಏನ್ ಹೇಳಂಗಿಲ್ಲ, ರಿಪೋರ್ಟ್ ಎಲ್ಲ ತಿರ್ಚಾಕ್ಬಿಟ್ಟಿದ್ದಾರೆ ಇವಾಗ ಏನು ಅದು ಒಪ್ಕೊಳ್ಳೋ ವಿಷಯ. ಅದು ತನಿಖೆ ಯಾಕಂದ್ರೆ ನಾವ್ ಐತಿ, ಇಂತರ ತನಿಖೆ ಬಂದ್ಮೇಲೆ ಏನು ಬರುತ್ತೋ ಬರ್ಲಿ, ಅದು ಬೇರೆ ವಿಷಯ. ಹ್ಮ್ ಇದೇ ಬಿಜೆಪಿ ಮುಖಂಡರು, ನಾವು ಫಸ್ಟ್ ಎಲ್ಲ ಬಿಜೆಪಿ ಗೆ ವೋಟ್ ಹಾಕ್ತಿದ್ವಿ ಸರ್. ಹ್ಮ್ 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 ನಾವು ಮತ್ ಸುಳ್ಳು ಹೇಳಲ್ಲ, ಅದಕ್ಕೆ ಆಗ್ತಿತ್ತ. ಇವಾಗ ಮನಸ್ಸು ಒಂಚೂರು ಬದ್ಲಿ ಆಕತ್ತ. ಹ್ಮ್ 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 ಇಲ್ಲ, ನಾವು ಅವ್ರ ಬಿಜೆಪಿ ಮನೆಗೆ ಹಾಕಿದ್ದು. ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ದುಡ್ಡು ಕೊಡ್ತೀವಿ, ಅದಕ್ಕೆಲ್ಲಾ ವ್ಯವಸ್ಥೆ. ಅವ್ರ ತಾಯಿ ಹೋಗ್ಯಾರ ಈಗ ಸುಪ್ರೀಂ ಕೋರ್ಟಿಗೆ. ಅದು ನೋಡಿ ನಮ್ ಯಾವ್ದಾರ ನಾಯಕ್ ಬಂದ್ ₹1 ಸಹಾಯ ಹೋಗ್ರಿ ಅಂತ ಮುಂದ ಹೇಳಿ ಹ್ಮ್ ಮಾಡುದು ಅಲ್ಲ, ಅದ್ರ ತಕ್ಕ ನಡ್ಕೊಳ್ಳೋದು. ನೋಡ್ಕೋಬೇಕು. ಅಲ್ಲ ಸರ್, ಆ ರಾಜಕಾರಣಿಗಳು ಏನ್ ಕೊಡ್ಬೇಕು ಸರ್ ದುಡ್ಡು? ಈ ನಮ್ಮ ಹೋರಾಟಗಾರ ಬರೋ ₹1 ಆದ್ರೂ ಕೂಡ ಕೋಟಿಗಟ್ಲ ಹೋರಾಟಗಾರ ಇದ್ದಾರೆ, ಬರೋ ಸರ್ ಅದನ್ನ ₹1 ಹಾಕಿದ್ರೆ ಆ ಸಾಕು. ರೀತಿ ಹೇಳಿಲ್ಲ, ಕೊಡ್ತೇನೆ ಹ್ಮ್ ಅಂತೇಳಿ ಬಾಯಲ್ಲಿ ಹೇಳಿದ್ರಲ್ಲ. ಹ್ಮ್ 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 ಇವ್ರು ಸುಳ್ಳು ಆಶ್ವಾಸನೆ ಕೊಟ್ಟು ನಾವ್ ಯಾರಿಗೆ ಅನ್ಯಾಯ ಮಾಡಿಲ್ಲ ಅಂತ ತೋರ್ಸ್ಕೊಳ್ಳೋದು ಮಾಡ್ಬಾರ್ದು. ಮಾಡ್ಬಾರ್ದು. ಅವ್ರದೇ ಸರ್ಕಾರ ಇತ್ತು ಅವತ್ತಿನ ದಿನದಲ್ಲಿ. ಹಾ, ಅವತ್ ನಮ್ದವ್ರಿಗೆ ನೋಡಿ, ಹೆಗಲ್ ಕೊಡೋದ್ ಬಿಟ್ಟ ದೊಡ್ಡವ್ರಿಗೆ ಹೆಗಲ್ ಕೊಡಕ್ ಹೋಗಾರ. ಅಲ್ಲ ಸಿಲ್ಕ್ ಸ್ಮಿತಾ ಇದಾಳಲ್ಲ ಪಾರ್ ಕನ್ನಡದಲ್ಲಿ, ಅವಮ್ಮ ಕೇಳ್ತಿದ್ದಾಳೆ 6 ವರ್ಷಕ್ಕೆ ಅವ್ರನ್ನ, ನೀವು ಸಾರ್ ಹಿಂಗೆ ಸೌಜನ್ಯ ಪ್ರಕರಣ ಆದಾಗ ಫಸ್ಟ್ ಫೋನ್ ನಿಮಗೆ ಮಾಡಿದ್ರಂತೆ ಹೆಗಡೆ ಅವ್ರು, ನಿಜನಾ? ನೀವೇನ್ ಹೇಳಿದ್ರಿ? ಆ ವಯ ಅವತ್ತು ಹೇಳ್ದಾನೆ ನನಗೆ ಫೋನೇ ಬಂದಿಲ್ಲ ಅಂತಂದು. ಇದರಲ್ಲಿ ಸತ್ಯಾಂಶ ಹೆಂಗ್ ಗೊತ್ತಾಗಬೇಕು ಜನಗಳಿಗೆ? ಇದರಲ್ಲಿ ಹೆಗಡೆ ಅವ್ರು ಸುಳ್ಳು ಹೇಳಿದನೋ ಅಥವಾ 6 ವರ್ಷ ಇವ್ರ ಸುಳ್ಳು ಹೇಳಿದನೋ? ಇಬ್ರಲ್ಲಿ ಒಬ್ಬರದು ಸುಳ್ಳು ಇರ್ಲೇಬೇಕಲ್ಲ ಅವ್ರಿಗೆ. ಇರ್ಲೇಬೇಕು. ಈ ತರ ಗೊಂದಲಮಯ ಹೇಳಿಕೆಗಳು ಒಬ್ಬರು. ಅನ್ನಕ್ಕಿನ ಈ ಸರ್ಕಾರಗಳ ಮೇಲೆ ಅವ್ರು ಬದುಕಿದ್ದ. ಹೌದೌದೌದೌದು. ಈ ಸರ್ಕಾರಗಳು ಸರಿ ಇದ್ದಿದ್ರೆ ಎಂದೋ ಅವ್ರು ನೇಣುಗಂಬಕ್ಕೆ ಏರ್ತಿದ್ರು. ತಪ್ಪು ಮಾಡಿದವ್ರು ಯಾರೇ ತಪ್ಪು ಮಾಡಿರ್ಲಿ ನೇಣುಗಂಬಕ್ಕೆ ಏರ್ತಿದ್ರು. ಇಲ್ಲ, ಇನ್ನೊಂದೇನು ಗೊತ್ತೇನ್ರಿ, ನಮ್ ಜನಗಳು ಧರ್ಮಸ್ಥಳ ಸಂಘ ಅಂತ ಇದೆಯಾ, ಗೊತ್ತೇ ಅದು ನಿಮ್ಗೆ? SKRDP ಸಂಘ ಅಂತ ಇದೆಯಲ್ಲ, ಅದ್ರಲ್ಲಿ ಬಹಳ ಮಿಂಗಲ್ ಆಗ್ಬಿಟ್ಟಾರ ನಮ್ ಸದಸ್ಯರೆಲ್ಲ. ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಮತ್ತೆ ನಮ್ ರಾಜ್ಯ ಇರ್ತಕ್ಕಂಥ ಇದ್ರೆಲ್ಲ ಮಿಂಗಲ್ ಆಗ್ಬಿಟ್ಟಾರ. ಏನ್ ಹೇಳಕ್ ಹೋದ್ರು, ನಮ್ದು ಇಲ್ಲಿ ಸಾಲಕ್ಕ ಇದೇನಾಗುತ್ತೆ, ನಮಗೆ ಒತ್ತಡ ಕೊಡ್ತಾರೆ, ನಮಗೆ ದುಡ್ಡು ಬರೋದ್ ನಿಂತೋಗ್ಬಿಡ್ತವೆ, ಸಾಲ ಕೊಡೋದ್ ನಿಂತೋಗ್ಬಿಡ್ತಾರೆ, ಹಂಗೆ ಹಿಂಗೆ ಅಂತೇಳಿ ಕೆಲವು ಜನಗಳೆಲ್ಲ ಆ ಕಡೆ ಇರ್ತಕ್ಕಂಥದ್ದು. ಆಯ್ತು ಸರ್, ಆ ಸಂಘ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಈ 40-50 ವರ್ಷ ಆಗೈತೆ ನೋಡ್ರಿ, 40-50 ವರ್ಷ. 50 ವರ್ಷ. ನಮ್ ಕಡೆ, ನಮ್ ಉತ್ತರ ಕರ್ನಾಟಕ ಕಡೆ, ನಮ್ ಹಳ್ಳಿ ಪಳ್ಳಿಗೆ ಬರ್ಬೇಕಾದ್ರೆ ಈಗ ಒಂದು 12-15 ವರ್ಷ ಇತ್ತೀಚೆಗೆ ಸರ್ ಅದು. ಹೌದೌದೌದು. ನಮ್ ತಿಳುವಳಿಕೆ ಇದ್ದ ಪ್ರಕಾರ. ಅದಕ್ಕೆ ಮೊದ್ಲು ಯಾರು ಸಾಲ ಕೊಡೋರಿದ್ರ? ಯಾರಿದ್ದಿಲ್ಲ. ಮೊದ್ಲು ಸಾವುಕಾರ ಸಾಲನೇ ಕೊಡ್ತಾ ಇದ್ರು, ಇಲ್ಲ ಬ್ಯಾಂಕಲ್ಲಿ ಹೋಗಿ ತಗೊಂಡ್ಬರ್ತಾ ಇದ್ರು. ನಮ್ಮ ಊರು ಹಳ್ಳಿ ಸರ, ಅಲ್ಲಿ ಬ್ಯಾಂಕ್ ಇತ್ತು ಸರ. ಈಗ ಎಲ್ಲಾರು 1 ಎಕರೆ ಇದ್ದವರು ಸಾಲ ಐತಿ ಬ್ಯಾಂಕ್ನಾಗ, 10 ಎಕರೆ ಇದ್ದವರು ಅದವು, 100 ಎಕರೆ ಇದ್ದವ್ರದ್ದು ಸಾಲ ಐತಿ ಬ್ಯಾಂಕ್ನಾಗ. ಅವ್ ಬ್ಯಾಂಕ್ ಸ್ಟಾರ್ಟ್ ಆಗಿ ನಮ್ಮ ಊರಂದ ಬಂದ್ ಮಾಡೋ ಪರಿಸ್ಥಿತಿ ಬಂದಿತ್ತು ಒಂದ್ ಟೈಮಿಗೆ. ಅವಾಗೆಲ್ಲ ಹಳ್ಳಿ ಜನ ಹುಚ್ಚರು ಮಬ್ರು ಅಂತಾರ, ಹಳ್ಳಿ ಜನನ ಶಾನೆ. ಯಾಕಂದ್ರ ಸರ ಅವಾಗೆಲ್ಲ ಸಾಲನ ತಗೊಂತಿದ್ದಿಲ್ಲ. ಹೌದೌದೌದೌದು. ಸಾಲ ಮಾಡಕ್ ಹೆದರ್ತಿದ್ರು ಜನ. ಸಾಲ ಮಾಡಕ್ ಹೆದರ್ತಿದ್ರೆ ಎಷ್ಟು ದುಡಿತಿದ್ರ ಇದ್ದಿದ್ರಾಗ ಜೀವನ ಮಾಡ್ತಿದ್ರ. ಹೌದೌದು, ಸತ್ಯ ಇದು. ಅವಾಗ ಇದ್ದಿದ್ರಾಗ ಜೀವನ ಮಾಡ್ತಿದ್ರು, ಚೆನ್ನಾಗಿರ್ತಿದ್ರು, ಯಾವ ಸಾಯ್ತಿದ್ದಿನಿಲ್ಲ, ಏನಿಲ್ಲ, ಯಾವ್ದು ಟೆನ್ಷನ್ ಇರ್ತಿದ್ದಿಲ್ಲ. ಈಗ ಇವ್ರು ಒಟ್ಟ ಸಾಲ ಮಾಡಿ ಅಲ್ಲ ಟೆನ್ಷನ್ ಮಾಡುದು, ಅವ್ರು ಕಟ್ಟೋದಾಗ್ಲಾರ ಕೂರ್ಲ್ ಹಾಕೊಳ್ಳೋದು, ಊರ್ ಬಿಟ್ಟು ಹೋಗೋದು ಮಾಡುದು. ಹೌದೌದು, ಇದೇ ತರನೇ ನಡೀತಕ್ಕಂಥದ್ದು ಈಗ. ಇವತ್ ನಾವ್ 20,000 ರೂಪಾಯಿ ತಗೊಳ್ತೇವ್ ಸರ, ಹಂಗ ಸಣ್ಣ ದುಡ್ಡು.
ಅದು ಗಿರೀಶ್ ಸರ್ ಹೇಳಿದಕ್ಕಿಂತ ಇನ್ನೊಂದು ಈಜಿ ಆಗಿ ಹೇಳ್ತೀನಿ. ಹೇಳಿ ಸರ್ ಹೇಳಿ. 14% ಅದಕ್ಕ ಟೋಟಲ್ ಇಷ್ಟ ಅಮೌಂಟ್ 20,000ಕ್ಕ 38,000 ಕಟ್ಟೋದಂತ ಹೇಳ್ತಾರ ಅವ್ರು. ಹಾ 20,000ಕ್ಕೆ 38,000 ಕಟ್ಬೇಕು. ಕಟ್ಬೇಕು. ಅಂದ್ರೆ 2 ವರ್ಷ 3 ವರ್ಷಕ್ಕ. 2 ವರ್ಷ ಗಟ್ಲೆ ಕಟ್ಟೋದದ. ಹ್ಮ್ 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 ಈ ತಿಂಗಳ 2,000 ಕಟ್ಟಿನಿ ನಾನು. ಹ್ಮ್ 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 ಈ ತಿಂಗಳಿನಿಂದ ಹಿಡ್ಕೋ ಸರ್ ನಾವು. ಹ್ಮ್ 1 ವರ್ಷಕ್ಕ ಇರ್ತದ ಕಟ್ಟೋದ. ಹ್ಮ್ 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 ಈಗ 2,000 ಕಟ್ಟಿದ್ಮೇಲೆ ಆ 2,000 ರೂಪಾಯಿ ಬಡ್ಡಿ ಏನು ಬೀಳ್ತಾನೆ ಇರುತ್ತಲ್ಲ ಅದು ನಮ್ಗ. ಕಟ್ಟಿದ ದುಡ್ಡಿಗೂ ಬಡ್ಡಿ ಕಟ್ಟೋದು ನಾವು. ಮುಲಾಜೆ ಇಲ್ಲ, ನೀನ್ ಎಷ್ಟು ವರ್ಷ ಬರ್ಸ್ಕೊಂಡಿರ್ತೀಯ ಅಷ್ಟು ವರ್ಷ ಬಡ್ಡಿ ಬೀಳ್ತಾನೆ ಇರ್ತದ. ಬೀಳ್ತಾನೆ ಇರ್ತಾವ. ಆದ್ರ ಕಟ್ಟಿದ ದುಡ್ಡಿಗೆ ಬಡ್ಡಿ ಈಗ ನಾವು ಈಗ 20,000 ಇಸ್ಕೊಂಡಿದ್ರಾಗ 2,000 ಕಟ್ಟಿದ್ಮೇಲೆ 18,000 ಉಳಿತಲ್ಲ ನಮ್ಗ. ಅದ್ 18,000 ಲೆಕ್ಕ ಬರೋದಿಲ್ಲಪ್ಪ. 18,000 ಬಡ್ಡಿ ಬೀಳಲ್ಲ. ಅದು 20,000ಕ್ಕ ದುಡ್ಡು ಮುಟ್ಟನು 20,000ಕ್ಕ ಬಡ್ಡಿ ಕಟ್ಬೇಕು. ಇವನ್ ಕ್ಲಾರಿಟಿ ಬಂದ್ರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿ. ಇದನ್ನ ನಾ ಹೇಳ್ತಕ್ಕಂಥದ್ದು ಜನಗಳಿಗೆಲ್ಲ. ನೀವೇನ್ ದುಡ್ಡು ಕಟ್ಟಿರ್ತಾರ ಆ ಬಡ್ಡಿ ಸಮೇತ ಆ ದುಡ್ಡಿಗೆ ಸಮೇತ ಬಡ್ಡಿ ಬೀಳುತ್ತೆ ಅಂತ ಹೇಳ್ತಾ ಇದೀನಿ. ಅದನ್ನ ಕೇಳ್ತಾ ಇಲ್ಲ ಜನಗಳು. ಇವಾಗ ನೀವೇ ಅರ್ಥ ಮಾಡ್ಕೊಂಡು ಆ ದುಡ್ಡು ಮುಟ್ಟುವರ್ಗುನು ದುಡ್ಡು ಕಟ್ಬೇಕು. ಕಟ್ಲೇಬೇಕು, ಮುಲಾಜಿ ಕಟ್ಲೇಬೇಕು. ಅದ ನಾವ್ ದುಡ್ಡು ಈಗ 20,000 ಕೊಟ್ಟಿದ್ದು ನಾವ್ 2,000 ಕಟ್ಟಿದ್ 18,000 ಉಳಿತಲ್ಲ ನಮ್ದು. ಆ ದುಡ್ಡಿಗೆ ಬಡ್ಡಿ ಬೀಳಲ್ಲ. 20,000 ಇರ್ತಲ್ಲ 20,000ನ ಬಡ್ಡಿ ಕಟ್ಬೇಕು. ಹೌದೌದು, ನಾನು ಇದೇ ಕ್ವಶನ್ ಮಾಡಿ ಸಂಘ ಬಿಟ್ಟಿದ್ದು. ನಾನು ಕೂಡ ಸಂಘದಲ್ಲಿ ಇದ್ದೆ, ಈ ಧರ್ಮಸ್ಥಳ ಸಂಘದಲ್ಲಿ ಇದ್ದೆ. ನಾವ್ ಹೆಣ್ಮಕ್ಳು ನಾವು ಎಲ್ಲ ಇದ್ವಿ. ಈ ತರ ಕ್ವಶನ್ ಕೇಳಿ ಆದ್ಮೇಲೆ ಅವ್ರು ಲೆಕ್ಕ ಕೊಡ್ಲಿಲ್ಲ, ನಮ್ ದುಡ್ಡುಗಳು ಬಹಳ ಮೋಸ ಆಯ್ತು. ಹಂಗಾಗಿ ನಾವು ಸಂಘ ಬಿಟ್ಟು ಇವ್ ಕಡ್ದಂಗ್ ಸುಮ್ಕಾಗಿ. ನಮ್ಗೆ ಯಾವ್ದೇ ನೋಟಿಸ್ ಇಲ್ಲ, ಒಂದ್ ಇದು ಇಲ್ಲ, ಏನು ಇಲ್ಲ. ಅಲ್ಲಿ ನೋಟಿಸ್ ಕೊಡಕ್ಕಿಲ್ಲ, ಎಲ್ಲಿಂದ ಬರ್ತದೆ? ಸಂಘದಾಗ ಸಾಲ ಮಾಡ್ತೀನಂದ್ರ ನಾವು ಮಾಡಿಸ್ಕೊಳ್ಳಿಲ್ಲ ಸರ್. ಇವಾಗ ಕೈ ತಗೊಂಡ್ ನೆಮ್ಮದಿಯಾಗಿದ್ದೀರಲ್ವಾ? ನಾವ್ ಯಾವತ್ತಾದ್ರೂ ನಮ್ ಕಡೆ 1 ರೂಪಾಯಿ ಇರ್ಲಿ ಅದ್ರಾಗ ಜೀವನ ಮಾಡ್ಬೇಕು. ನಾವೇನ್ ಮತ್ತೆ ಹೊಲ ಇಲ್ಲ ಜಮೀನ್ ಇಲ್ಲ ಏನು ನಾವ್ ಕೆಲಸ ಮಾಡೇ ತಿನ್ನೋದು ಸರ್. ಎಲ್ಲಿ ಹೊರಗ್ 1 ರೂಪಾಯಿ ಸಾಲ ಮಾಡಕ ನಮ್ ಮನಸ್ಸಿಲ್ಲ ಸರ್. ಲಾಸ್ಟ್ ಕೊನೆ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಈ ಧರ್ಮಸ್ಥಳ ಸಂಘದ ಬಗ್ಗೆ ಆದ್ರೂ ಇಲ್ಲ ಅಲ್ಲಿ ಘಟನೆಗಳ ಬಗ್ಗೆ? ಶಾಶ್ವತವಾಗಿ ಪರಿಹಾರ ಸಿಗುತ್ತಾ ಈ ಸರ್ಕಾರದಿಂದ ಅನ್ಸುತ್ತಾ ನಿಮ್ಗೆ? ಸಿಗುತ್ತ ಸರ. ಎಂತ ಕುರುಡು ಕಾಂಚನ ಕುಣಿದ್ರು ವಿಧಿ ಹೆಗಲ ಮ್ಯಾಗ ಶನಿ ಹೆಗಲ ಮ್ಯಾಲ ಏರೇ ಇರುತ್ತಾನ. ಅಪರಾಧಿಗಳು ಸಿಕ್ಕಾಕೊಳ್ಳೇಬೇಕ. ಎಲ್ಲಿ ಹೋದ್ರು ಬಿಡುಗಡೆ ಇಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕ. ಒಟ್ಟ ಈಗ ನಿಮ್ ಲೆಕ್ಕಾಚಾರದ ಪ್ರಕಾರ ಅಣ್ಣಪ್ಪ ಸ್ವಾಮಿನೇ ಬಂದು ಇವರಿಗೆ ಶಿಕ್ಷೆ ಕೊಡುವಂತಾಗುತ್ತೆ. ಸ್ವಾಮಿ ಜನಾನ ಎದ್ದು ಬರ್ತಾರೆ. ಇನ್ನೊಂದ್ ಸ್ವಲ್ಪ ಜನ ಈ ಸರ್ಕಾರಗಳೇ ಕಾಂಗ್ರೆಸ್ ಬಿಜೆಪಿ JDS ಯಾವ ಉಳಿಯಲ್ಲ. ಇದ್ರಾಗ ಇನ್ನೊಂದ್ ಸ್ವಲ್ಪ ಜನ ನೋಡ್ತೈತಿ ಜನ. ಹೋರಾಟ ಏನ್ ಇವತ್ ನಿಂತು ಬಿಡುತ್ತದ. ಇವತ್ತೊಂದ್ ದಿನ ಮಾಡಿ ನಾಳೆಗೆ ಹೋರಾಟ ನಿಲ್ಸೋರು ಬೇಕಲ್ಲ. ನಡೀತಾನೆ ಇರುತ್ತದು. ಪ್ರತಿಯೊಬ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗ್ಯಾರ, ಪ್ರತಿಯೊಬ್ರು ಗಿರೀಶ್ ಮಠನ್ ಅವ್ರ ಆಗ್ಯಾರ, ಪ್ರತಿಯೊಬ್ರು ಜಯಂತ್ ಸರ್ ಆಗ್ಯಾರ. ಉಟ್ಕೊಂಡವ್ರೆ ಹೋರಾಟ. ಹಿಂದೆ ಅವ್ರು ಹೋರಾಟ ನಿಲ್ಸೋಕಿತ್ತದ. ಅವಾಗ ನಿಲ್ಲಾರ ಹೋರಾಟ ಈಗ ಸೋಷಿಯಲ್ ಮೀಡಿಯಾ ಎಲ್ಲಾ ಚುರ್ಕೊಂಡೈತಿ ಸರ್. ಎಲ್ಲಾ ಪ್ರತಿಯೊಂದು ವಿಷಯನೂ ಒಂದ್ ನಿಮಿಷನೇ ತಿಳಿದ್ಬಿಡ್ತೈತಿ ಮನುಷ್ಯಂಗ. ಹೌದೌದು, ಧರ್ಮಸ್ಥಳದಲ್ಲಿ ಈಗ ಏನಾದ್ರು ಏನ್ ಸ್ವಲ್ಪ ಗಲಾಟೆ ಆದ್ರ ಸಮೇತ ಪಬ್ಲಿಕ್ ಆಗ್ಬಿಡುತ್ತೆ. ಈಗ ಪಬ್ಲಿಕ್ ಆಗ್ಬಿಡುತ್ತ. ಬರೀ ಧರ್ಮಸ್ಥಳ ಅಂತ ಹೇಳ್ತೀವಿ ನಾವು, ಎಲ್ಲೇ ಏನೇ ಅನಾಹುತ ಆದ್ರೂ ಸಮೇತ ಪಬ್ಲಿಕ್ ಬಂದ್ಬಿಡುತ್ತೆ. ಈಗ ಯೂಟ್ಯೂಬ್ ಮುಖಾಂತರ ಆಗ್ಲಿ ಬೇರೆ ಮಾಧ್ಯಮದ ಮುಖಾಂತರ ಬಂದ್ಬಿಡುತ್ತೆ. ಇನ್ಸ್ಟಾಗ್ರಾಮ್ ಆಯ್ತು, ಫೇಸ್ಬುಕ್ ಆಯ್ತು, ಎಲ್ಲಾ ಪ್ರತಿಯೊಂದು ಮಕ್ಳ ಕೈ ಮೊಬೈಲ್ ಸರ್ ಈಗ. ಹಂಗಾಗಿ ತಪ್ಪಿಗೆ ಶಿಕ್ಷೆ ಉಪ್ಪು ತಿಂದವ್ ನೀರ್ ಕುಡಿಲೇಬೇಕ. ಅವ್ರು ಯಾವ್ದ ಕುತಂತ್ರ ಮತಂತ್ರ ಏನ್ ಮಾಡಿದ್ರು ಉಪ್ಪು ತಿಂದವ್ ನೀರ್ ಕುಡಿಲೇಬೇಕ. ಒಟ್ಟೆ ನೀವು ಫೈನಲ್ ಆಗಿ ಹೇಳ್ತಕ್ಕಂಥದ್ದು ಏನೇ ಷಡ್ಯಂತ್ರ ಮಾಡಿದ್ರು ಇದು ಬಗೆಹರಿಯೋದಿಲ್ಲ. ಅವ್ರನ್ನ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸ್ತಾರ ಸರ್. ಒಟ್ಟೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಅಂತ ಅನುಭವಿಸ್ಲೇಬೇಕು. ಇವತ್ತ ಯಾರೇ ಆಗ್ಲಿ ಅವ್ರ ಅಂತಲ್ಲ, ಅವ್ರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಅನುಭವಿಸ್ಬೇಕು ಅಂತ ಹೇಳಲ್ಲ ಸರ್. ತಪ್ಪು ಮಾಡ್ದವ್ನು ಯಾವನೇ ಇರ್ಲಿ, ಬಾಬಾ ಸಾಹೇಬ್ ಬರೆದ ಅಂಬೇಡ್ಕರ್ ಪುಸ್ತಕದ ಸಂವಿಧಾನ ಪ್ರಕಾರ ಅನುಭವಿಸ್ಲೇಬೇಕು ಅವ್ನು. ಹೌದೌದೌದು, ಸತ್ಯ ಇದೆ. ಇಲ್ಲ ಅಂದ್ರೆ ಆರೋಗ್ಯವಾಗಾರ ಅವ್ರ ಶಿಕ್ಷೆ ಅನುಭವಿಸ್ತಾರ. ಆರೋಗ್ಯದಾಗ ಆದ್ರು ಅಲ್ಲಿ ತೆಪ್ಪಿಸ್ಕೊಂಡ್ರು ದೇವ್ರ ಲೆಕ್ಕಾಚಾರದಾಗ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸಕತ್ತಾರ ಆಲ್ರೆಡಿ ಈಗ ಅವ್ರು. ಹೌದು, ಮೊನ್ನೆ ಒಬ್ನು ಬಂದು ಅನಾಮಿಕ ವ್ಯಕ್ತಿ ಬಂದು ಹೆಗ್ಡೆ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ರೆ ದಿವಾಕರ ಆಚಾರ್ಯ ಅಂತೇಳಿ ದಿವಾಕರ ಆಚಾರ್ಯ ಹೌದಲ್ಲ ಅಂತ ಗೊತ್ತಿಲ್ಲ. ಹಂಗೆ ಹಿಂಗೆ ಪಟ್ಟ ಕಟ್ಟೋದು ಇವ್ರು. ಇವ್ರು ಅಣ್ಣಪ್ಪ ಸ್ವಾಮಿ ರೂಪದಲ್ಲಿ ಮಂಜುನಾಥ ಸ್ವಾಮಿ ರೂಪದಲ್ಲಿ ಬಂದು ಅವ್ರನ್ನ ಎಚ್ಚರ ಮಾಡ್ತಾ ಇದ್ದಾನೆ. ಅದು ಇವ್ರು ಎಚ್ಚೆತ್ಕೊಳ್ತಾ ಇಲ್ಲ. ಬಟ್ ಈಗ ಜನಗಳೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಗಿ ಬಂದು ನಿಂತ್ಕೊಂಡು ಕ್ವಶನ್ ಕೇಳಿ ನೀವು ಹಿಂಗ್ ವಿಚಾರ ಮಾಡಕಿನ ಅವ್ರ ಎಚ್ಚೆತ್ಕೊಂಡ್ರ ತಪ್ಪು ಮಾಡಿವಿ ಅಂತೇಳಿ ಒಪ್ಕೊಂಡ್ರಿ. ಈಗ ಯಾವ್ದು ಉಳಿಯಲ್ಲ. ಅವ್ರದ್ದು ದರ್ಬಾರ ಎಲ್ಲಾ ಹಾಳಾಗಿ ಹೋಗುತ್ತಲ್ಲ.
ಅದರಿಂದ ಅವರು ಅದಕ್ಕೋಸ್ಕರ ಇಲ್ಲಿ ಜನರು ಬಡ್ಡಿ ದುಡ್ಡು ತಗೊಳೋದು, ಅವಂಗ ಕೊಡುದು, ಇವಂಗ್ ಕೊಡುದು. ಅದು ಬಹಳ ವಿಚಿತ್ರ ಐತೆ ನೋಡಿ. ಧರ್ಮ ಸಂರಕ್ಷಣೆ ಅದು ಇದಂತ ಮಾಡಿದ್ರು, ಬರೀ ಈ ಸಂಘದವ್ರನ್ನ ಸದಸ್ಯರನ್ನ ಅದ್ರಲ್ಲಿ ಇರ್ತಕ್ಕಂಥ ಅಧಿಕಾರಿನ ಕರ್ಕೊಂಡು ಹೋಗಿ ಬಸ್ ಗಟ್ಲೆ ಇದೆ ಮಾಡ್ಕೊಂಡು ಹೋಗಿ ನಾವು ಇಷ್ಟ ಜನ ಬೆಂಬಲ ಐತೆ ಹಂಗೆ ಹಿಂಗೆ ಅಂತ ತೋರ್ತಕ್ಕಂಥದ್ದು. ಇವರಿಗೆಲ್ಲ ಯಾ ಸಾಲದ ಆಮಿಷ, ದುಡ್ಡಿನ ಆಮಿಷ ಒಡ್ಡಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಇದು. ಈ ಪ್ರತಿ ಸಂಘನ್ಯಾಗಿದ್ದಾರಂದ್ರ ಸಂಘನ್ಯಾರ್ಗಿ ಬಸ್ ಹ್ಮ್ ಅಂತ್ರ ಹ್ಮ್ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಬಿಡಿ. ಹ್ಮ್ ಹ್ಮ್ ಒಳ್ಳ ಅವ್ರಿಗೆ ದುಡ್ಡು ಕೊಟ್ಟಾರ ಇವ್ರ ದಿನ ಲೆಕ್ಕಾಚಾರಕ್ಕ. ಹೌದೌದೌದೌದು. ಹ್ಮ್ ಅದೆಲ್ಲ ಮಾಹಿತಿ ಇದೆ ಅಣ್ಣ, ಮಾಹಿತಿ ಇದೆ. ಅದನ್ನ ಕೂಡ ನಾನು ಪ್ರಸಾರ ಮಾಡಿದ್ದೀನಿ ಅಲ್ಲಿ. ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳ್ತಕ್ಕಂಥದ್ದು ಕೂಡ ಐತೆ. ನಮ್ಗೆ ಇಷ್ಟಿಷ್ಟು ಎಲ್ಲ ಕೊಟ್ಟಿದ್ರು ಅವ್ರಿಗೆ ಸಮೇತ. ದುಡ್ಡು ಕೊಟ್ಟು ಕರ್ಕೊಂಡ್ ಹೋಗ್ಯಾರ. ಅವ್ರ ಸಂಘ ಸದಸ್ಯರಾದ್ರ ಅವ್ರು ಹಂಗ ಬರಾಕ್ ರೆಡಿ ಅಲ್ಲ. ಬರಲ್ಲ ಬರಲ್ಲ ಬರಲ್ಲ. ದುಡಿಯೋ ಜನ ಅವ್ರ್ಯಾಕ್ ಬರ್ತಾರ, ಇವ್ರ ಎಂತ ರಿಸ್ಕ್ ಮಾಡಿದ್ರು ಬರಲ್ಲ. ನೋಡಿ, ಈಗ ಒಂದು ಕೊಪ್ಪಳದ ಮಹಿಳೆ ಒಬ್ಳು ಒಂದು ಒಂದು ತಿಂಗಳ ಕೆಳಗೆ ಹೇಳಿದ್ಲು, ಹಿಂಗೆ ಯಾವ್ದೋ ಧರ್ಮ ಸಂರಕ್ಷಣೆಗೆ ಹೋಗ್ಬೇಕು ಅಂತೇಳಿ ಅವ್ರಿಗೆ ನಿಮ್ ಸಾಲ ಕೂಡ ಮನ್ನಾ ಮಾಡ್ತೀವಿ ಬಂದ್ರೆ ಅಂತ ಹೇಳಿದ್ರಂತೆ. ಹಾ ಹಾ ಹಾ. ಹೋಗಿ ಬಂದಿದ್ದಾರೆ. ಸಾಲ ಮನ್ನಾ ಮಾಡ್ತಿದ್ರೆ ಇಲ್ಲ ಅದು ಮಾಡಿಲ್ಲ. ಆ ತರ ಸಾಲ ಮನ್ನಾ ಅಲ್ಲ ಸರ್. ಅದ್ ವಿಷಯ ಸರಿಯಾಗಿ ಹೇಳ್ಬೇಕಂದ್ರ ಯಾವ ತರ ಆಗೈತಂದ್ರ, ಹ್ಮ್ 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 ಇವ್ರಿಗೆ ಇಂತದ್ರ ಸಂಬಂಧ ವಿಷಯ ಹಿಂಗ್ ಕೊಲೆ ಆಗ್ಯಾವಲ್ಲ, ಅದ್ರ ಬಗ್ಗೆ ವಿರುದ್ಧವಾಗಿ ನಮ್ಮ ಹೆಗ್ಡೆಯವ್ರು ಮಾಡಿಲ್ಲ ಅಂತೇಳಿ ಹ್ಮ್ 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 ಹೋರಾಟಕ್ ಬರ್ಲಿ ಅಂತೇಳಿ ಕರ್ಕೊಂಡ್ ಹೋಗಿದ್ದಲ್ಲ ಅವ್ರನ್ನ. ಹ್ಮ್ 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 ಹಿಂಗೆಲ್ಲಾ ಜನ ಸೇರಿರ್ತಾರ, ಎಲ್ಲಾರು ಸಂಘ ಮಾಡಿರ್ತಾರ, ಬಂದಿರ್ತಾರ. ಇಲ್ಲಿ ಎಲ್ಲಾರು ಸೇರಿ ಹ್ಮ್ 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 ಸಾಲ ಮನ್ನಾ ಮಾಡಿ ಹೆಚ್ಚಿಗೆ ಸಾಲ ಕೊಡು ಅಂತೇಳಿ ಒತ್ತಾಯ ಮಾಡಕ್ ಬರ್ತಾ. ಬರ್ರಿ ಆ ತರ ಈ ತರ ಹಳ್ಳಿ ಜನರಿಗೆ ಗೊತ್ತಾಗಲ್ಲ ಸರ್ ಇವೆಲ್ಲ. ಹೌದೌದೌದೌದು. ಈ ತರ ಹೇಳಿ ಕರ್ಕೊಂಡ್ ಬಂದಿರೋದು ಒಂದ್ 50% ಜನಕ್ಕೆ ಹಂಗ ಮಾಡೇ ಕರ್ಕೊಂಡ್ ಬರೋದು, ಹ್ಮ್ ಕರ್ಕೊಂಡ್ ಹ್ಮ್ ಬಂದಿರೋದು ಅವ್ರು. ಹ್ಮ್ 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 ಇದೆಲ್ಲ ನಡೀತಾ ಉಂಟು. ಇವಾಗ ಜನಗಳಿಗೆಲ್ಲ ಅರ್ಥ ಆಗ್ಬೇಕಣ್ಣ ಇದೆಲ್ಲ. ಹ್ಮ್ ಹ್ಮ್ ಅರ್ಥ ಸರಿ. ಆಗಿದೆ, ಹ್ಮ್ ಆಗ್ಬೇಕನ್ನೋದೇನೆ ಆಗಿ ಎಲ್ಲ ಆಗ್ಬಿಟ್ಟಿದೆ. ಸರಿ ಸರ್, ನೀವು ಇಷ್ಟೊತ್ತು ಮಾತಾಡಿದ ಕಾಲ್ ರೆಕಾರ್ಡ್ ಆಗಿದೆ. ನಮ್ದು ಆಟೋಮೆಟಿಕ್ ಕಾಲ್ ರೆಕಾರ್ಡು. ನೀವಾಗಿ ಯೂಟ್ಯೂಬ್ ಅಲ್ಲಿ ಹಾಕಿ ಅಂದ್ರೆ ಹಾಕ್ತೀನಿ ನಾನು. ಹೆಂಗ ಆಗ್ಬೋದಾ? ಹಾಕಿ ಸರ, ಯೂಟ್ಯೂಬ್ನ್ಯಾಗ ಹಾಕಿ, ಫೇಸ್ಬುಕ್ ಹಾಕಿ, ಎಲ್ಲಿ ಬೇಕಾದಲ್ಲಿ ಶೇರ್ ಮಾಡಿ ಸರ. ಹ್ಮ್ ಅಲ್ಲ, ಇದ್ ನಾವು ಕೇಳಿ ನಾವ್ ಆಗ್ತಕ್ಕಂಥದ್ದು ನಂದು, ಅದು ಲೆಕ್ಕಾಚಾರ ನಂದು. ನಾವೇನ್ ತಪ್ಪು ಮಾತಾಡಿಲ್ಲ, ನೀವೇನ್ ತಪ್ಪು ಮಾತಾಡಿಲ್ಲ. ಸಮಾಜದಾಗ ನಡೆದಿದ್ ಮಾತಾಡಿದ್ದೆ ಅಲ್ಲ. ಅಷ್ಟೇ ಸರ್, ಅಷ್ಟೇ ಅಷ್ಟೇ ಅಷ್ಟೇ. ಹ್ಮ್ ಹ್ಮ್ ಸಮಾಜದಾಗ ನಡಿಲಾರ್ದೇನಾದ್ರು ಕಟ್ಕತಿ ಮಾತಾಡಿದ್ರೆ ನಾವು ಹೆದರ್ಕೋಬೇಕಾಗುತ್ತೆ. ಅಷ್ಟೇ ಅಷ್ಟೇ ಅಷ್ಟೇ. ಇದ್ದಿದ್ ಮಾತಾಡಕ್ ಅವ್ರು ಕಂಪ್ಲೇಂಟ್ ಮಾಡ್ತಾರ, ಯಾವ ಕೇಸ್ ಹಾಕ್ತಾರ ಸರ್. ಅಲ್ಲ ಹಾಕ್ಲಿ ಬಿಡಿ, ನೋಡ್ಕೊಂಬಂದ್ ಹಾಕ್ಲಿ. ಅದನ್ನ ಅಲ್ಲ ಅದಕ್ಕ ವಿವರಿಸೋದು. ನಾವ್ ಎದ್ರು ನಮ್ ಉತ್ತರ ಕರ್ನಾಟಕದವ್ರ ಈ ತಿರುಗಿ ನಿಂತ್ರ ಮತ್ತ ಅವ್ರ ಹುಟ್ಟಿದಿನ ಲೆಕ್ಕಾಚಾರನ ಬಿಡ ಮೇಲೆ ಹಾಕ್ತಾರ ಅವ್ರು. ಸತ್ಯ ಸರ್, ಇದು ಸತ್ಯ ಇದು. ಅಷ್ಟೇ. ಒಂಚೂರು ನಮ್ ಉತ್ತರ ಕರ್ನಾಟಕ ಜನ ಹೊರಗ್ ಬಿತ್ತು. ಮೊನ್ನೆ ಒಂದು ಘಟನೆ ಆಯ್ತಲ್ ಗೊತ್ತಾ, ಹಾವೇರಿ ಸೈನ್ಯರು. ಹೌದೌದೌದೌದು. ಅವ್ರಿಗೆ ಅದನ್ನು ಯಾಕ ಇದು ದಿವಾಕರ ಆಚಾರ್ಯ ಸಡನ್ಲಿ ರಿಟರ್ನ್ ಮಾಡಿದ್ರ, ಯಾರೋ ಸಂತ ಹೇಳ್ಯಾರ ಹುಚ್ಚಮ್ಮ ಹಂಗ ಹಿಂಗ ಅಂತೇಳಿ. ಇದ್ರ ಬಗ್ಗೆ ಸಡನ್ಲಿ ರಿಟರ್ನ್ ಉತ್ತರ ಕೊಡಬಹುದಿತ್ತು. ಅವ್ ಮಾಡಿದಕ್ಕೆ ಶಿಕ್ಷೆ ಕೊಡಿಸಿದ್ವಿ ಅಂತೇಳಿ. ಅದಕ್ಕೆಲ್ಲ ಮಾತಾಡಲ್ಲ ನೋಡಿ. ಅದು FIR ಸಮೇತ ಹಾಕಿಲ್ಲ. ಅದು ಆಗಿಲ್ಲ ಸರ್, FIR ಆಗಿಲ್ಲ. ಅದು FIR ಆಗಿಲ್ಲ. ಮತ್ತೆ ಅವರು ಬಸವನಗೌಡ ಏನಿರ್ಬೇಕು ಅವ್ರ ಹೆಸರು, ಅವ್ರಿಗೆ ಕಾಲ್ ಮಾಡಿದ್ರೆ ಕಾಲ್ ಕೂಡ ಹೋಗ್ತಾ ಇಲ್ಲ, ಸ್ವಿಚ್ ಆಫ್. ಅವ್ರನ್ನೆಲ್ಲ ಎದುರಿಸ್ಬಿಟ್ಟಾರ. ಅವ್ರನ್ನ ಎದುರಿಸಿ ಏನ್ ಕಿತಾಪತಿ ಮಾಡಿದಾರೋ ದೇವ್ರಿಗೆ ಗೊತ್ತು. ಒಟ್ಟೆ ನೋಡಪ್ಪ, ಧರ್ಮಸ್ಥಳದಲ್ಲಿ ಏನೇ ಘಟನೆಗಳು ನಡೆದ್ರು ಸಮೇತ ಅವ್ರೆಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಕಂಪ್ಲೇಂಟ್ ತಗೊಂಬೋದಿಲ್ಲ. ಸೋಮಟ ಕೇಸ್ ಮಾಡಕ್ ಆಗಿಲ್ಲ. ಬಿಡಲ್ಲ ಕಂಪ್ಲೇಂಟ್ ಆದ್ರೂ ನೀವು ಅಲ್ಲಿ ಧರ್ಮಸ್ಥಳದಾಗ ಕೊಡ್ಬೇಕಂತ ಹೇಳಿಲ್ಲ. ಅವ್ರದ್ದು ಎಲ್ಲಿವರೆಗೆ ಇದೆ ಅಂದ್ರೆ ಇಲ್ಲಿ ನಮ್ ಹುಬ್ಳಿಗೆ ಬಂದ್ ಕೊಡಿ, ನೀವು ನಡೆಯಲ್ಲ. ನಡೀತೆ, ಅಲ್ಲಿ ಕೊಡ್ಬೋದು. ಅಲ್ಲಿವರೆಗೂ ಎಲ್ಲ ರಾಜಕೀಯದಾರ ಅವ್ರಿಗೆ ಸಪೋರ್ಟ್ ಇರುವಾಗ ಎಲ್ಲಿ ನಡೆಯುತ್ತ? ನಡೆಯೋದಿಲ್ಲ. ಹೌದೌದು. ಸರಿ ಸರ್, ಇದನ್ನ ಇವತ್ತು ನಾಳೆ ಹಾಕ್ತೀನಿ ಸರ್ ನಾನು ಯೂಟ್ಯೂಬ್ ಅಲ್ಲಿ. ಆಯ್ತು ಸರಿ ಸರ್. ಇದರಿಂದ ಸಾವಿರ ಡಿಕೆಶಿಗಳು ಅವ್ರ ಹಿಂದಿದ್ದಾಗ ಜನಸಾಮಾನ್ಯರು ಸಾವಿರ ಡಿಕೆಶಿ ಉತ್ತರ ಕೊಡ್ತಾರ. ಕೊಡ್ತಾರೆ ಸರ್. ಇದೊಂದು DCM ಆಗಿರ್ಬೋದು, ಮುಂದ ಇನ್ನು CM ಕನಸು ನುಚ್ಚು ನೂರು ಆಗೋವರೆಗೂ ಉತ್ತರ ಕೊಡ್ತಾರ. ಇದು ಸತ್ಯ ಸರ್. ಜೀವಮಾನದಲ್ಲಿ CM ಆಗೋದು ಡೌಟ್ ಬಿಡಿ ಸರ್. ಈ ತರ ಮಾಡ್ಕೊಂಡು ಹೋದ್ರೆ ಏನ್ ನ್ಯಾಯ ಕೊಡಿಸಿದ್ರೆ ಮಾತ್ರ CM ಆಗ್ಬೋದು. ಬಟ್ ಈ ತರ ಷಡ್ಯಂತ್ರ ನಾವು ಅವ್ರ ಪರವಾಗಿ ಇವ್ರ ಪರವಾಗಿ ಮೂಗ್ ತುರ್ಸಕ್ ಹೋಗ್ಬಾರ್ದು. ಸತ್ಯ ಆ ಕಡೆ ಇರುತ್ತ, ಆ ಕಡೆ ಇರ್ಲಪ್ಪ ಅಂತೇಳಿ ಆದ್ರೂ ಸರ್ಕೊಂಡ್ ನಿಲ್ಬೋದಿತ್ತು. ಹೌದು ಸರ್, ಹೌದೌದು. ಸಾವಿರ ಡಿಕೆಶಿಗಳು ನಿಮ್ ಹಿಂದ್ ಇರ್ತೇವೆ ಅಂದಾಗ ಸಾವಿರ ಡಿಕೆಶಿಗಳು ಮುಂದ್ ಉತ್ತರ ಕೊಡ್ತಾರ. ಕೊಡ್ತಾರೆ ಸರ್, ಸತ್ಯ ಇದು. ಜನರೇ ಉತ್ತರ ಕೊಡ್ತಾರೆ. ಇನ್ನ ಒಪ್ಪತ್ತಿಗೆ ಇದ್ದಿದ್ರೆ ಸಿದ್ದರಾಮಯ್ಯ ಸರ್ ಒಪ್ಪತ್ತಿಗೆ ಪರವಾಗಿಲ್ಲ. ಹೌದೌದು. ಆವಯ ಸಮೇತ ಈಗ SIT ತನಿಖೆಗೆ ಸ್ವಲ್ಪ ಸಹಕಾರ ಮಾಡಿದ್ದ. ಬಟ್ ಏನಾಗುತ್ತೋ ನೋಡೋಣ. SIT ಅವ್ರು ಇದು ಮಾಡಿದ್ರು, ಅದ್ರೊಳಗೆ ಇದ್ದಂತ ಅಧಿಕಾರಿಗಳು ಚಂಗಲ್ ತರ ಮಾಡ್ಬಿಟ್ರಲ್ಲ. ನೋಡೋಣ ಎಲ್ಲಿಗೆ ಹೋಗಿ ಎಲ್ಲಿಗೆ ಬರುತ್ತೋ. ಅದು SIT ತನಿಖೆ ನಡೀತಾ ಇದೆ, ನಡೀಲಿ. ಅದ್ರ ಬಗ್ಗೆ ನಾವು ಮಾತಾಡೋಣಂತೆ. ಸರಿ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಅದನ್ನ ಇವತ್ತು ಪ್ರಸಾರ ಮಾಡ್ತೀವಿ ಸರ್. ಇವತ್ತು ನಾಳೆ ಪ್ರಸಾರ ಮಾಡ್ತೀವಿ. ಓಕೆನಾ? ಸರಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು.